ಇವನವನು ಮಲ್ಯಾಗ ಮನಿ ಬಾಡಿಗೆ ಕೊಟ್ಟು ಎರಡು ವರ್ಷ ಮೇಲ್ಪಟ್ಟಾತು. ಕೇಳಕ್ ಹೋದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನಕ್ತಾನ. ಇವತ್ತ ಮನೆ ಬಾಡಿಗೆ ರೊಕ್ಕ ಕೊಡ್ತಾನ, ಜಾಗ ಖಾಲಿ ಮಾಡಲ್ಲ. ಮಲ್ಯ ಲೇ ಮಲ್ಯ, ಯಾರ? ನಾನ್ ಶೆಟ್ಟಿ, ಹೊರಗ್ ಬಾಲೇ. ಬರ್ರಿ ಶೆಟ್ರ, ಬರ್ರಿ ಬರ್ರಿ ಕೂತ ಬರ್ರಿ. ನಾ ಕುಂದ್ರ ಬಂದಲ್ರಪ್ಪ, ಮನಿ ಬಾಡಿಗೆ ರೊಕ್ಕ ಕೊಡ್ರಿ. ಬಾಡಿ ಇಲ್ಲ ಕೊಡಂಬರಿ ಇವತ್ತು ಬರ್ರಿ ಕೂತಾರಿ ಕೂತಾರಿ. ಬಾಡಿಗೆ ಕೊಡು ಒಂದು, ಇಲ್ಲ ಮನಿ ಜಾಗ ಖಾಲಿ ಮಾಡುವಂದು, ಎರಡನ್ನು ಇವತ್ತು ಡಿಸೈಡ್ ಆಗ್ಬೇಕು. ನನಗ್ ಕೇಳಿ ತಲೆ ಕೆಟ್ಟು ಹೋಗಿತ್ತು ನಂದು. ಯಾಕ್ರಿ ಬಾಳ ಸಿಟಿ ಏರಿ ಬಿಟ್ರಿ? ಸೀಟ್ ಅಲ್ಲಪ್ಪ, 1 ವರ್ಷ ಆತ, 2 ವರ್ಷ ಆತ, ಬಾಡಿಗೆನಿಲ್ಲ ಬಡ್ಡಿನಿಲ್ಲ ಗಂಟಿನಿಲ್ಲ. ಬರ್ರಿ ಕೂತಾರ ಕುಂದ್ರಿ, ಒಂದ್ ಕಪ್ ಚಾ ಮಾಡ್ಕೊಂಡ್ ಚಾ ಕುಡ್ದು ಎಮರ್ಸಿ ಬಿಟ್ರಿ. ಅದ ಇಬ್ರು ಗಂಡ ಅಂತಿ ಕೇಳಿ ಸಾಕತ್ತ. ನಿಮ್ ಕೊಡೋದಾಗುತ್ತ ಇಲ್ಲ, ಕೊಟ್ರು ಸರಿ ಕೊಡ್ಲಿಕ್ಕೆ ನೀವು ಜಾಗ ಖಾಲಿ ಮಾಡ್ರಿ, ನಾವ್ ಇನ್ನೊಬ್ರು ಬರ್ತಾರೆ ಅಂದಾರ ನಾಳೆ. ಸರ್ಬತ್ ವಾನಿಸು ಸರ್ಬತ್ ನಿಮ್ ಬೆವಗಿ ಚೆನ್ನಾಗಿ ಚಲ್ ಬಿಡಿ. ಸರ್ಬತ್ ಯಾರು ಕೊಡ್ತಾರ? ಬಾಡಿಗೆ ಕೊಡ್ರಿ ಯಾಕ ಬಾಳ ಸಿಟಿ ಏರಿ ಬಿಟ್ರು. ಕುಂತಾರ ಕುಂದ್ರಿ, ಕೈ ಮುತ್ತಿ ಮೋಲು. ಈಗ ಸಾಕಿ, ಈಗ ನಾ ಕುಂದ್ರಕ್ ಬಂದಿಲ್ಲ, ಬಾಡಿಗೆ ರೊಕ್ಕ ಕೊಟ್ಬಿಟ್ರೆ ನಾ ಹೋಗ್ಬಿಡ್ತೀನಿ. ಬಡ್ಕೊಂಡೆ ನಾನು ಮಲ್ಯ, ಸಾಲ ಮಾಡಿ ಮದುವೆ ಮಾಡ್ಕೋಬೇಡಂತ. ನಿನ್ ಕೈಲಿ ತೀರ್ಸಾಗಲ್ಲ, ಅಲ್ಲೇ ಸಾಲ ಕೊಡ್ರು ನಿನ್ನೆ ಹಣ್ಣೆಲ್ಲೇ ಹಾಳಾಕ್ತಾರ. ಇಲ್ಲಿ ನಿನ್ನ ಬಾಡಿಗೆ ಕೊಟ್ಟು ನಾನು ನಿನ್ನ ಹೆಸರಲ್ಲೇ ಹಾಳಾಕ್ತೀನಿ. ಎಲ್ ತಗೋರಿ ಶೆಟ್ರ, ಸಾಲ ಇವತ್ತಲ್ಲ ನಾಳೆ ತೀರಿಸ್ತೈತಿ. ನಿಮ್ ಬರೀ ಇದೇ ಹರಿಕತೆ ಕೇಳಿರತ್ತ. ಕೊಡೋದು ಯಾವಾಗ? ನಾವು ಒಯ್ದಲ್ಲಿ ಮನೆ ಸಾಲ ತೀರ್ಸೋದು ಯಾವಾಗ? ಆಯ್ತು ತೋರಿ, ಇನ್ನೊಂದ್ 4 ದಿನ ಎಲ್ಲಾ ನಿಮ್ ಇದು ಬಾಡಿಗೆ ಎಲ್ಲ ಕೊಟ್ಟು ಬಿಡ್ತೀನಿ. ಇಲ್ಲಪ್ಪ ಮಲ್ಯ, ಇವತ್ತು ಎಷ್ಟಾದ್ರೂ ಇವತ್ತು ಕೊಡ್ಬೇಕು. ಕೊಟ್ರ ಸರಿ ಕೊಡೋದು, ನಾ ಇಲ್ಲೇ ಕುಂತಿ ಬಿಡ್ತೀನಿ. ಇವತ್ತು ಆಗೋದೇ ಆಗ ನಮ್ದು. ಊಟ ಬೇಡ, ನೀ ಕೈ ಮುಗಿದೀನಿ, ಹೊಟ್ಟಿ ತುಂಬ ಊಟ ಮಾಡೀನಿ. ನಾನು ಸಾಲ ಕೊಟ್ಬಿಡ್ರಿ, ನೀವಿಬ್ರು ಗಂಡ ಅಂತೀನಿ, ನಮಸ್ಕಾರ ಮಾಡಿ ಹೋಗ್ಬಿಡ್ತೀನಿ. ನಾನು ಸಾಲ ಮಾಡಿ ಮದುವೆ ಮಾಡ್ಕೊಂಡಿ, ಅದೇ ದುಡಿಯಕ್ರಿ ಮಾಡ್ಕೊಂಡಿ, ಅದನ್ನೇ ಇಲ್ಲ ಕುಂತ್ ತಿನ್ನಕ್ರಿ ಮಾಡ್ಕೊಂಡ್ಬಿಟ್ಟಿ. ಹಿಂಗಾದ್ರೆ ನಿಮ್ಮ ಸಾಲ ಹೆಂಗ್ ತಿರುತ್ತ? ನೀವ್ ಒಬ್ನೇ ದುಡವ, ನೀವು ದುಡಿದು ಹಾಕಿ ಅವ್ರು ತಿನ್ಕೊಂಡ್ ಕುಂದ್ರ ಮುಂದೆ ಹೆಂಗ ಬಾಳೆ ನಿಮ್ದು? ಲೇ ಶೆಟ್ಟಿ, ನೀನು ಬಾಡಿಗೆ ಕೊಟ್ಟಿದ್ಯಾ, ನನ್ ಗಂಡ ಇಸ್ಕೊಂಡಿದ್ದಾನೆ. ವ್ಯವಹಾರ ನಿಮ್ಮಿಬ್ರಲ್ಲೇ ಇರ್ಬೇಕು, ನನ್ವರ್ಗೂ ಬರ್ಬೇಡ. ಎಕ್ಸ್ಟ್ರಾ ಏನಾರ ಮಾತಾಡಿದ್ರೆ ಸ್ಟೂಲ್ದಂಗೆ ಸಾಯ್ಸಾಕ್ಬಿಡ್ತೀನಿ. ಏನಿಲ್ಲ ಹಂಗ್ ಮಾತಾಡ್ತೀನಿ. ನಾನ್ ತಿಂದೆ ಉಂಡೆ ನಾನಿಂದ್ರ ನಿಮ್ಮ ಅಪ್ಪನ ಮನೆ ತಗೊಂಡ್ ಬರ್ತೀನಿ. ನನ್ ಗಂಡ ಮಾಡಾಕ್ತೇನೆ, ತಂದಾಕ್ತೇನೆ, ನಾನ್ ತಿಂತೀನಿ. ಮಲ್ಯ ಬಾಳ ಓರತ್ ಮಲ್ಯ. ನೀನ್ ಹೆಂಡತಿಗೆಲ್ಲಿ ಹೊಡಿಸ್ತಿ ನೋಡ್ತಿಲ್ಲ? ನಾನು ನೀವಿಬ್ರು ಗಂಡ ನೋಡ್ತೀನಿ. ನಾನು ನಿನ್ ಮತ್ತ ನಾನು ಕಲಸೆ ಮಾಡ್ತೀನಿ. ಮಕ್ಕಳಿ ನೋಡ್ತ್ಯಾ ಹೋಗ ನಿನ್ ಅವನ ಮಲ್ಯ, ನೀನ್ ಹೆಂಡತಿಗೆ ನನ್ ಜಲ ಮಾಡಿಸ್ತಿ ನೋಡ್ತೀನಿ. ನಾಳೆ ಬರ್ತೀನಿ ನಾನು. ಓದ್ನವನು ನೋಡ್ರಿ, ಮನೆ ತಕ್ಕೆ ಸಾಲ ಕೇಳ್ಕೊಂಡ್ ಬರ್ತಿದ್ದಾರೆ. ಅಷ್ಟಕ್ಕೂ ನನಗೆ ಗೊತ್ತಿಲ್ಲ ನೀವು 5 ಲಕ್ಷ ಸಾಲ ಮಾಡಿದೀರಾ. ಮದ್ವೆಗಿನ ಮುಂಚೆ ಇದೆಲ್ಲ ನೀವು ಸಾಲ ಮಾಡಿದೀರ ಅಂತ ಗೊತ್ತಿದ್ರೆ ನಾನ್ ನಿಮ್ಮನ್ ಮದ್ವೆನೇ ಆಗ್ತಿರ್ಲಿಲ್ಲ. ಅಲ್ಲ, ಈ ಸಾಲ ಮಾಡಿದ್ರ ಏನಂತ ದುಡ್ಡು ಮುಟ್ಟಿಸ್ಬೇಕ್, ಮತ್ತೆ ಹಂಗಾಗುತ್ತಾನ? ಏನು ಆಗಿರ ನಾನ್ ಕೆಲ್ಸಕ್ಕೆ ಹೋಗು ಅಂತೀರಾ? ಈಗ ಅವಾಗ ಒಬ್ಬನ ಇದ್ದೆ, ಈಗ ಇಬ್ರು ಇದೀವಿಲ್ಲ, ಇಬ್ರು ಎಲ್ಲಾರ ಒಂದ್ 6-7 ತಿಂಗಳು ದುಡಿಯಾಕ ಹೋರ 4-5 ಲಕ್ಷ ರೂಪಾಯಿ ದೊಡ್ಡದನ. ನೋಡ್ರಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ನಿಮಗ್ ಫಸ್ಟೇನೆ ಹೇಳಿದೀನಿ, ಮದ್ವೆಗಿನ ಮುಂಚೆ. ಮದ್ವೆ ಆದ್ಮೇಲೆ ನಾನ್ ಯಾವ ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತೀನಿ, ನೀವ್ ತಂದ್ ಸಾಕ್ಬೇಕಂತ. ಅದೆಲ್ಲ ಮರ್ತ್ ಬಿಟ್ರ ನೀವು? ಅಲ್ಲ, ಈಗ ಸಾಲ ಮುಟ್ಟಲ್ತನ ದುಡಿ ಹಿಂದಡೆ ಕುಂತಂದ ತಿನ್ನಂತ ಏನಾರ ಹಾಳಾಗಿ ಹೋಗ್ಲ ಕಡೆ. ನೋಡಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು ನನ್ನ ಸಾಕ್ತೀರಾ? ಹಂಗಿದ್ರೆ ಮಾತ್ರ ನಾನ್ ನಿಮ್ ಮನೇಲಿ ಇರ್ತೀನಿ, ಇಲ್ಲ ಅಂದ್ರೆ ನಾನು ಇರಲ್ಲ. ನೀವೇ ಸಾಲ ತೀರಿಸ್ಕೊಂಡು ಹೋಗ್ರಿ, ನಾನ್ ಕೆಲ್ಸಕ್ಕೆ ಹೋಗ್ಬೇಕಂತೆ ಅಲ್ಲಿ. ಹಲೋ ಮುತ್ತಣ್ಣ, ಇಲ್ಲಿ ನಮ್ಮ ಮನೆ ಕಡೆ ಬರ್ತೇನೆ, ಸ್ವಲ್ಪ ಕೆಲಸ ಐತಿ.
ಮಲ್ಲು ಮಲ್ಲು ಓ ಏನ್ ಫೋನ್ ಮಾಡಿದ್ದೆಲ್ಲ ಅರ್ಜೆಂಟ್ ಬಾ ಅಂತೇಳಿ ಬಂದ್ಯಾ? ಬನ್ನಿ ಬಾ. ಏನು ಬ್ಯಾಗ್ ಎಲ್ಲ ಹಾಕ್ಯಂದ್ ರೆಡಿ ಆಗಿಬಿಟ್ಟಿದೆ. ಮಾಡಿದಾನಲ್ಲ ಗನಂದಾರಿ ಕೆಲ್ಸ, ಅದಕ್ಕೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಸಾಲ ಎಷ್ಟ್ ಗೊತ್ತಾ ಮಾಡಿರೋದು? 6-7 ಲಕ್ಷ ಸಾಲ ಮಾಡಿದಾನೆ. ಒಂದ್ 5-6 ತಿಂಗಳು ಕೆಲ್ಸ ಮಾಡಿ ಬಂದ್ರೆ ಸಾಲ ಎಲ್ಲ ತೀರುತ್ತೆ. 5-6 ತಿಂಗಳ? ಹಾ ಮಲ್ಲು 5-6 ತಿಂಗಳಂದ್ರೆ ಹೆಂಗೋ? ಈಗ ತಿಂಗಳಾತು ಮದುವೆಯಾಗಿ. ಏನ್ ಮಾಡೋದು ಮತ್ತ ಪರಿಸ್ಥಿತಿ ಹಂಗೈತಿ, ಏನು ಮಾಡಕ್ಕಿಲ್ಲ. ಮತ್ತೆ ಮೈ ತುಂಬಾ ಸಾಲ ಆಗ್ಬಿಟ್ಟೈತಿ. ನಾನ್ ಏನ್ ನೋಡಿರ ಇಂಥದ್ ತನ್ನೊಂದ್ ದುಡ್ಯಾಕ್ ಬಾ ಅಂದ್ರ ಬರೋಲ್ದು. ಮತ್ತೆ ಏನ್ ಮಾಡದಾರ ಇನ್ನೇನ್ ಹೇಳ. ಅಲ್ಲೋ ಮನಿ ಕಡೆಗೆ ಹೆಂಗ ನೋಡೋದ್ ಹೆಂಗ? ಹೆಂಗ ಇಲ್ಲೇ ಹೋಗ್ಬಿಟ್ರು ಈಗ ಅದ್ರ ಸಲಾಗ ನಾನ್ ನಿನಗ್ ಫೋನ್ ಮಾಡಿದ್ದ. ಈಗ ನೋಡ, ನಾನು ಒಂದ್ 6-7 ತಿಂಗಳು ಮತ್ತೆ ಹೆಚ್ಚು ಕಡಿಮೆ ಆಗೋದು 1 ವರ್ಷ ಆದ್ರ ಆಗ್ಬೋದು. ಮತ್ತೆ ಒಂದ್ 5-6 ಲಕ್ಷ ಸಾಲ ಮುಟ್ಬೇಕಾರ, ಹಂಗ ಆಗಲ್ಲ. ಈಗ ನಾ ಬರಲ್ತಾನ ಸ್ವಲ್ಪ ಮನಿ ಕಡೆ ನೋಡ್ಕೊಂತೀರ. ಅಲ್ಲಿ ನೋಡ್ಕೊಂತ ಇರ್ತ ನೋಡು. ನೀ ಹೋಗ್ಬಾರ್ದಾಗಿತ್ತು ಬಿಡ ಮರೆ. 1 ತಿಂಗಳದಾಗ ಏನ್ ಹೋಗೋದು ಬರೋದು? ಸಾಲ ಮಾಡ್ಕೊಂಡ್ ಸಾಲನ ಮಾಡ್ಕೋಬಾರ್ದು. ಸಾಲ ಮಾಡಿ ಮದ್ವಿ ಮಾಡ್ಕೋಬಾರ್ದಿತ್ತ. ನೀ ಹೇಳೋದು ಬರೋಬ್ಬರಿನ. ಈಗ ನೋಡು, ಸಾಲ ಮಾಡಿ ಮದ್ವಿ ಮಾಡ್ಕೊಂಡ ಎಂತಿನ ಮನ್ಯಾಗ ಬಿಟ್ಟು ದುಡ್ಯಾಕ್ ಹೋಗೋ ಪರಿಸ್ಥಿತಿ ಬಂತು. ಹೌದೌದು, ನೀ ಹೇಳೋದು ಬರೋಬ್ಬರಿನ ಐತಿ. ಈಗ ಅವಸರಕ್ಕೆ ಬಿದ್ದು ಮದುವೆ ಆಗೋದ ತಪ್ಪು. ಅವಸರಕ್ಕಿದ್ದು ಮದ್ವಿ ಆಗ್ಯಾರಿ. ನನ್ನ ಬಳೆ ಎದಕ್ಕೂ ಬೇಡ ಹಂಗೈತೆ. ಇವತ್ತು ನಾ ಮಾಡ್ಕೊಂಡೆ ನನ್ ಕೂಡ ದುಡ್ಯಾಕ್ ಬರಾಕಿನ ಮಡ್ಕೊಂಡಿದ್ರ ನನ್ ಬಳೆ ಬರ ಚಂದ ಇದು ನೋಡು. ಬರಲ್ಲ ಅಂತ ಮತ್ತೆ ಹಂಗೂ ದುಡ್ಯಾಕ್ ಬಾ ಅಂದ್ರ ನನ್ ತವ್ರ ಮನಿಗ್ ಹೋಗಿ ಕುಂದರ್ತೀನಿ ಅಂತ ಮಾಡೋದೇನ? ಇಂಥ ಹೆಣ್ಮಕ್ಳು ಮಾಡ್ಕೋಬಾರ್ದಪ್ಪ. ದುಡ್ಕೊಂಡ್ ತಿನ್ನಾರನ ಮಾಡ್ಕೋಬೇಕು. ಎಂತ ಬರ್ತಾನ ಮನಿ ಅದ ಅಲ್ಲಿ. ಅದು ಏನಂದ್ರ ಚಂದಕ್ ನೋಡಿ ಮರಳಾಗಿ ಮಾಡ್ಕೊಂಡಂಗ ಆಗ್ತದೆ. ನಮಗೂ ಒಣ ತಿಂಡಿ ಅಂತಾರಲ್ಲ ಹಂಗ ಆಗ್ತದ. ಸುಮ್ ಖಾಲಿ ಕುಂದ್ರಲಾರ್ದ ಅದ್ ಏನೋ ಮಾಡ್ಕೊಂಡ್ರ ಅಂತಾರಲ್ಲ ಹಂಗಾಗೈತಿ. ಏನೋ ಮಾಡಕ್ಕಿಲ್ಲ, ನಾವ್ ಮಾಡಿದ್ ನಾವ್ ಅನ್ಭವಿಸ್ಬೇಕ. ಈಗ ನಮ್ ಮನಿ ಕಡೆ ನೋಡ್ಕೊಂತಿರು ಒಂದಿಷ್ಟು. ನೋಡ್ಕೊಂತ ಅದ್ರ ಸಲುವಾಗಿ ನೀನ್ ಕರ್ಸಿದ್ ನನೀಗ. ನೀ ಮನಿ ಕಡೆ ಒಂದಿಷ್ಟು ನೋಡ್ಕೊಂತಿರು ಬಾ. ನಾನು ಬಸ್ ಸ್ಟ್ಯಾಂಡ್ ತನ ಬಿಟ್ಟು ಬಂದ್ಬಿಡಂತ ಬಾ. ನನ್ನ ಹೆಂಡತಿ ಹೇಳಿನಲ್ಲ, ನಮ್ ದೋಸ್ತ ಏನಾರ ಕೆಲಸ ಇದ್ರೆ ಮಾಡಿ ಕೊಡ್ತಾನಂತ. ನನಗ್ ಫೋನ್ ಹತ್ತ, ನಾನು ನಿನಗ್ ಫೋನ್ ಹತ್ತಿ ಹೇಳ್ತೀನಿ ಅಂತ. ಏನಾರ ಕೆಲಸ ಇದ್ರ ಬಂದ್ ಮಾಡಿ ಕೊಟ್ಟು ಹೋಗೇನ? ಆತಾಳ ದೋಸ್ತ, ನಿಂಕಿನ ಹೆಚ್ಚಿಂದ ಏನೈತಿ? ಬಸ್ ಸ್ಟ್ಯಾಂಡ್ ತನ ಕಳಿಸಿ ಬರ್ತೆ. ಹಾ ಕಳಿಸಿ ಬರ್ತೀನಿ ಬಾ. ಈಗ ನಮ್ ದೋಸ್ತಿಗೆ ಎಲ್ಲ ಹೇಳಿ ನಾನು ಅಂತ. ಏನಾರ ಕೆಲಸ ಇದ್ರೆ ನಾನು ಫೋನ್ ಮಾಡು. ನಾ ಆತು ನನ್ ದೋಸ್ತ ಫೋನ್ ಮಾಡಿ ಹೇಳ್ತೀನಿ, ಬಂದ್ ಮಾಡಿ ಕೊಟ್ಟು ಹೋಗ. ಸರಿ ಬರ್ಲಾ? ಬಾಯ್ ಬಾಯ್. ಮನಿ ಕಡೆ ವಿಚಾರ. ಹಾ ಸರಿ. ಹತ್ ಕುಂತಿ ಹಾ ಸರಿ. ಬರಿ ಬರಿ, ಅಲ್ಲೇ ಒಳಗಡೆ ಇಟ್ಬಿಡಿ. ರೆಡಿ ಐತ್ ನೋಡ್ರಿ. ಸರಿ, ಏನ್ ಮಾಡತ್ತೀರಿ ನೀವು? ನನಗ್ ನೀನ್ ಇಷ್ಟ ಆಗಿದ್ಯಾ. ಐ ಲವ್ ಯು. ಅಲ್ರಿ ಸರಿ, ಹಿಂದಕ್ಕ ಹಿಂಗಿಂತ ಕೆಲ್ಸ ಮಾಡಕ್ ನಾಚಿಕ್ ಬರ್ತಿಲ್ ನಿಮಗ? ನಮ್ ದೋಸ್ತ ನನ್ ನಂಬಿಕೆ ಮ್ಯಾಗ ಬಿಟ್ಟು ಹೋಗ್ಯಾನ ಇಲ್ಲಿ. ನೋಡಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ, ನೀವ್ ನನ್ನ ಇಷ್ಟ ಪಡ್ಬೇಕಷ್ಟೇ. ನಂಗ ಊರಾಗ ಬಾಳ್ ಮರ್ಯಾದೆ ಐತ್ರಿ. ಇಂತ ಕೆಲ್ಸ ಮಾಡಕತ್ತಾನಂತ ಗೊತ್ತಾದ್ರ ನಮ್ ದೋಸ್ತಿಗ್ ಏನಾರ ಗೊತ್ತಾದ ಅಂದ್ರ ನಮ್ಮಿಬ್ರು ಜೀವನ ಹೋಗುತ್ತ. ನಾನ್ ಯಾರಿಗೂ ಹೇಳಲ್ಲ, ಆಯ್ತಾ? ಏನ್ ಬ್ಯಾಡ್ರಿ, ಹೇಳೋದು ಬೇಡ ಕೇಳೋದು ಬೇಡ. ನಂಗ್ ಬಾಳ್ ಮರ್ಯಾದೆ ಐತಿ ಊರಾಗ. ಇಂತ ಕೆಲ್ಸ ಮಾಡಕ್ ನನ್ ಮನಸ್ಸಿಲ್ಲ. ನೋಡು, ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನಾನ್ ನಿನ್ನ ಇಷ್ಟ ಪಡ್ತಾ ಇದೀನಿ ಅಷ್ಟೇ. ಬ್ಯಾಡ್ ಸರಿ, ಇಂತ ಕೆಲ್ಸ ಮಾಡಲ್ಲ ಬಾರ್ದ. ಅಗತ್ಯನ ಕೆಲ್ಸ ಅಂತಾರ ಇದಕ್ಕ.
ನೀನ್ ಅದೇನಾರ ಅನ್ಕೋ, ನಾನ್ ನಿನ್ನ ಲವ್ ಮಾಡ್ತಾ ಇದೀನಿ, ನೀನ್ ನನ್ನ ಲವ್ ಮಾಡ್ಬೇಕಷ್ಟೇ. ನಾ ಮಾಡಲ್ರಿ. ಅದೇನೇ ಪ್ರಾಬ್ಲಮ್ ಆದ್ರೂ ನಾನ್ ಫೇಸ್ ಮಾಡ್ತೀನಿ ಅದನ್ನೆಲ್ಲ. ಬ್ಯಾಡ್ರಿ ಇಂತ ಕೆಲ್ಸ ಮಾಡಾಕ ನನ್ ಮನ್ಸ್ ಒಪ್ಪವಲ್ತು. ಅದ್ರ ನಮ್ ದೋಸ್ತಿನ ಏಂತ ಬೇರೆ ನೀವು. ನೋಡು, ಈಗ ನನ್ ಗಂಡ ಕೆಲ್ಸಕ್ ಹೋಗಿದ್ದಾನೆ, ಇನ್ನು ಒಂದ್ 6-7 ತಿಂಗಳು ಬರಲ್ಲ. ಬ್ಯಾಡ್ರಿ ನಾ ಒಕ್ಕೇನ್ರಿ. ನನ್ ಕೆಲ್ಸ ಏಟಿತ್ತ ಅಷ್ಟ್ ಮಾಡೀನಿ. ನಮ್ ದೋಸ್ತ್ ಹೇಳಿದ್ದ ಬಂದಿನಿ ಮಾಡೋಗಿನಿ. ನನಗಂತೂ ಮನಸ್ಸಿಲ್ಲ, ನಾ ಒಕ್ಕಿನಿ. ನೋಡು, ನೀನ್ ನನ್ ಲವ್ ನ ಒಪ್ಕೊಂಡಿಲ್ಲ ಅಂತ ನಾನು ಇಲ್ಲಿ ಏನಾರ ಮಾಡ್ಕೊಂಡ್ ಸತ್ತ ಹೋಗ್ತೀನಿ ಅಷ್ಟೇ. ಇವಾಗ ತಾನೇ ನೀನ್ ಬಂದ್ ಹೋಗಿದ್ದೆ, ನಾನು ಏನಾರ ಮಾಡ್ಕೊಂಡ್ರೆ ಅದ್ರ ಜವಾಬ್ದಾರಿ ನೀನೇ ಆಗಿರ್ತೀಯ. ಅಂತ ಕೆಲ್ಸ ಏನಾರ ಮಾಡಿರಿ ಒಪ್ಪಂಗಿಲ್ಲ ಅಂತಂದ್ರು ನೀವ್ ಏನೋ ಅಂತಾರಲ್ಲ. ನೋಡು, ಅದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ಇಷ್ಟ ಪಡ್ತಾ ಇದೀನಿ. ಐ ಲವ್ ಯು. ಕೈ ತೆಗಿರಿ. ನಿಮ್ ಲವ್ ನಾ ತಗೊಂಡ್ ಹೋಗಿ ಎಲ್ಲಾರ ಬೆಂಕಿ ಹಚ್ಚ್ರಿ. ಮತ್ತೇನು ಸಮಾಚಾರ? ಗಂಡ ಹಂಗೇನಾರ ಗೊತ್ತಾಯ್ತದೆ ಕರ್ದು ಫ್ರಿಡ್ಜಲ್ಲಿ ಇಟ್ಬಿಡ್ತಾನ ನನ್ನ ಆಮೇಲೆ. ಬರ್ಲ ಬಾವ 60 ತಿಂಗಳ ದುಡಿಯಕ್ ಹೋಗ್ತೀನಿ ಅಂದಾನ. ಮತ್ತೆ ನೀನ್ ಇದೆ ಅಲ್ವಾ, ಎಲ್ಲದಕ್ಕೂ ನೋಡ್ಕೊಂತಿ ಅಲ್ವಾ. ನಾನು ಒಬ್ನೇ ಇದ್ರೆ ಕೆಲ್ಸ ಆಗಲ್ಲ, ಅದಕ್ ನೀನ ಸಾಥ್ ಇರ್ಬೇಕು. ಅಲ್ಲಿ ಹೋಗಮ್ಮ. ಏ ವಾವ್, ಮಳೆ ಬರಂಗಾಗಿದೆ, ಬೇಗ ಹೋಗೋಣ ಆಯ್ತಾ ಮಾತಾಡ್ಕೊಂಡು. ಮೊದಲ ನಾವ್ ಸಣ್ಣರಿದ್ದಾಗ ಹಳ್ಳದ ದಂಡಿಗ್ ಹೋದ್ರ ಯಾರ ಹಿಂಗತೆ ಜೋಡಿಲೆ ಕುಂದಿರ್ತಿದ್ರಲ್ಲ, ಅವ್ರ ಯಾಕೆ ಕುಂದಿರ್ತಿದ್ರ ಅಂತ ಗೊತ್ತಾಕಿದ್ದಿಲ್ಲ. ಆದ್ರ ಈಗ ಗೊತ್ತಾಗತೈತಿ. ಹೌದೇನಾ? ಕಲ್ತ್ಬಿಟ್ಟಿದೀನಿ ನನ್ ಸಂಬಂಧ. ನೀ ಕಲ್ಸಕದಿಯಲ್ಲ ನನಗ. ಅದು ನಿಜಾನೇ. ನಂಗೂ ಗೊತ್ತಿದ್ಲಿಲ್ಲ. ಬರ್ಬರ್ತಾ ನಿನ್ ಜೊತೆ ಕಲ್ತಿಂದ ಎಲ್ಲ ಊಟ ಕಲಿಸಿದಿ. ಹೌದಾ? ಮತ್ತ ಅಂದ್ರೆ ನನ್ ಸಂಬಂಧ ನೀನು ನನ್ ಜೋಡಿ ಸೇರ್ಕೊಂಡ್ಬಿಟ್ಟು ಒಳ್ಳೆ ಬುದ್ಧಿನೇ ಕಲ್ತಿದ್ಯ ಅನ್ನಂಗ ಆಯ್ತು. ಕಲ್ತಂಗ ಆಗೈತಿ ಒಳ್ಳೆ ಬುದ್ಧಿನ. ಯಾಕಂದ್ರ ಲವ್ ಅಂದ್ರೆ ಏನಂತ ನನ್ಗೂ ಮೊದ್ಲು ಗೊತ್ತಿದ್ದಿಲ್ಲ. ಹೌದಾ? ಇವಾಗ ಕಲಿತಾ ಇದ್ಯಾ? ಕಲಿ ಒಳ್ಳೇದಾಗುತ್ತೆ. ಒಳ್ಳೇದಾಗತ್ತ. ಇದ್ರಾಗು ಒಳ್ಳೇದು ಕೆಟ್ಟದ್ದು ಅದ ಒಂದಂಗ. ಮತ್ತೆ ಇವನವನು ಬಡ್ಕೊಂಡ ಹೆಂಡತಿಗೆ ಹಸಿ ಖಾರ ಪುಡಿ ಹಾಕ್ಬೇಡ ಅಂತ. ಇವನವನು ಹೊಟ್ಟಿನ ಹೋಗಿ ಸಂಡಾಸ್ ಬಂದೈತಿ. ಅಲ್ಲಿ ಊರಾಗ ಏನಾರ ಸಂಡಾಸ್ ಅಂತಿಂದ ನೀರು ಸಿಕ್ತೈತಿ. ಇಲ್ಲಿ ಅಡವಿಯಾಗ ಬಂದಿನಿ, ನೀರಿಲ್ಲ ಏನಿಲ್ಲ. ಎಲ್ಲರ ಕುಂತು ಕಲ್ಲು ಒರ್ಸ್ಕೊಂಡ್ ಹೋಗ್ತೀನಿ. ಯಪ್ಪ ಜಗು ಉದ್ದಾಕತೈತಿ. ಅಪ್ಪ ಎಲ್ಲರ ಕುಂತಿರ ಯಪ್ಪ ಹೊಟ್ಟಿ ಹದಗಟ್ಟ ಹೈದ್ರಾಬಾದ್ ಆಗಿತ್ರಿ. ಯಪ್ಪ ನಾವು ಸಂಡಾಸ್ ಕುಂದ್ರಬೇಕಂದ್ರ ಹಳ್ಳದ ದಂಡಿಗೆ ಅದು ಆಪಿ ನಗ್ಲ ಅಲ್ಲೇ ಕುಂತ್ರ ಬರೋಬ್ಬರ ಆಗ್ತೈತಿ ನೋಡ್ರಿ. ಶಿವ 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 ಪಾರ್ವತಿ ಪರಮೇಶ್ವರ ರಮಾದೇವ ಶಿಡ್ಸ್ ಶಿವ ಶಿವ ಪಾರ್ವತಿ ಪರಮೇಶ್ವರ ರಮಾದೇವ ದೇವ್ರ. ಸಂಡಾಸ್ ಕುಂಟದೊಳಗ ಎಷ್ಟು ಸುಖ ಇಟ್ಟಪ್ಪ ದೇವ್ರ. ಈಗ ಸಮಾಧಾನ ಆತ್ ನೋಡ್ರಿ. ಯಪ್ಪ ಈಗ ಸಮಾಧಾನ ಆತ. ನಡಿ ಹೋಗಮ್ಮ. ಮತ್ತ ಇಲ್ಲ ಅಂತಂದ್ರ ಯಾರ ನೋಡಿದ್ರಂದ್ರ ಪಜಿತ ಕೊಡುತ್ತ. ಮತ್ತ ಮಲ್ಯಾಗ ಗೆಳೆಯರ ಅಂತೀನಿ. ಸರಿ ಆಯ್ತು ಬಾ ಹೋಗೋಣ. ಸುಮ್ನೆ ಯಾಕೆ ಎಲ್ಲರೂ ನೋಡಿ ಮತ್ತೆ ನನ್ ಗಂಡ ನನ್ ಸಾಯಿಸಿ ಹಾಕ್ಬಿಡ್ತಾನ ಅಷ್ಟೇ. ಮತ್ತೆ ಮಳಿ ಬರಕತ್ತೈತಿ, ಹೋಗೋಣ ನಡಿ. ಮಳಿ ಒಂದ್ ಕಾಡಕತ್ತಪ್ಪ ನಮಗ. ಅಲ್ಲ ಇಲ್ಲಿ ಯಾರ್ದ ಗುದ್ಮರ್ಕಿ ನಡಕ್ತಿದ್ದೆ. ಗುದ್ಮರ್ಕಿ ತಡಿ ಹೋಗಿ ನೋಡಿದ್ರೆ ಗೊತ್ತಾಗತ್ತ. ಮತ್ತೆ ಹೆಂಗ್ ಗೊತ್ತಾ, ನಾಳೆಯಿಂದ ಆ ಕಡೆ ಹೋಗೋಣ. ಇಲ್ಲಿದ್ರೆ ಸುಮ್ಮನೆ ಪ್ರಾಬ್ಲಮ್, ಜನ ಹೋಗೋ ಬರೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಹೌದು, ನಿಮ್ ವೈಫ್ ಏನು ಅಂದಿಲ್ವಾ ನಮ್ಮ ನೋಡಿ? ಏನಾರ ಅಂತಂದ್ರ ನೋನ್ ಕಟ್ಟದ ಊರಿಗೆ ಹೋಗ್ಬಿಡ್ನ ಅವ್ರ ಮನೆಗೆ. ನೀವ್ ಬಿಟ್ಟು ಇರಕ್ಕಾಗಲ್ಲ. ಯಪ್ಪು ಮಲ್ಯ ನಿಂತಿ ಮುತ್ತಿ ಜೊತೆ ತಡಿ ಮುತ್ತ ಮಲ್ಯಾಗ ಫೋನ್ ಮಾಡ್ತೀನಿ. ಈ ವಿಷಯ ಮಲ್ಯಾಗ ಏನ್ ಗೊತ್ತಾದ್ರ ನಿಮ್ಮ ಜನ್ಮನ ತಗೊಂತಾನವ. ಫೋನ್ ಮಾಡ್ತಡಿ.
ಹಲೋ ಮಲ್ಯ, ಅನಾಹುತ ಮಲ್ಯ, ನಿನ್ ಜೀವದಾಗ ಅನಾಹುತ ಹೋತು. ಎಂತ ಕೆಲಸ ಆಗಿತ್ತಂತೀನ. ಅಲ್ಲ ಅವ ಶೆಟ್ಟಿ ಇರೋದ ಬರೋಬ್ಬರಿ ಆಗಿರ್ಬೇಕನ. ಅವಾರ ಯಾಕೆ ಸುಳ್ಳು ಹೇಳ್ತಾನೆ ಹೇಳ. ಈಗ ಮಾಡೋದಂತ ಕೆಲಸ ಮಾಡಿರ್ಬೇಕಂತೀನಿ ನಾನು. ನೋಡಿ ಕೆಲಸರ ಏನಿರ್ತ ಮನೆ ಕಿಲಿಯಕಂದ್ರೆ ಅವ ಹೇಳಿದ್ದ ಬರೋಬ್ಬರಿ ಅಂತೀನಿ ನಾನು. ಭಾಳ ತಪ್ಪು ಕೆಲಸ ಮಾಡಿಬಿಟ್ಟು ನಾನು ದುಡಿಯೋಕೆ ಹೋಗಿದ್ರೆ ಆಯ್ಕೆ ನಮ್ಮ ಮುಂದೆ ಹಾಕ್ಯಂದು ಹೋಗ್ಬೇಕಿತ್ತೆ. ಮನ್ಯಾಗ ಬಿಟ್ಟು ಭಾಳ ದೊಡ್ಡ ತಪ್ಪು ಕೆಲಸ ಮಾಡಿದೆ ನೋಡಮ್ಮ. ಈಗ ಏನು ಮಾತಾಡೋದು ಬೇಡ. ಫಸ್ಟ್ ಶೆಟ್ಟಿ ಹೇಳಿದ್ದು ಕರೆವ ಸುಳ್ಳು ಅನ್ನೋದು ತಿಳ್ಕೊಂತೀನಿ. ತಿಳ್ಕೊಂಡು ಮುಂದಿನ ಕೆಲಸ ಏನು ಮಾಡೋಕೋ ಅದನ್ನು ಮಾಡೋಣ. ಬ್ಯಾಗ್ ಇಲ್ಲೇ ಅಲ್ಲಿ ಬ್ಯಾಗ್ ಏನು ಅವಶ್ಯಕತೆ ಇಲ್ಲ ನೋಡಮ್ಮ. ಎಲ್ಲಿದಾಳಂತ ಹುಡುಕಮ್ಮ. ಎಲ್ಲಿ ಅಂತ ಹುಡುಕ್ಬೇಕಿನ್ನ. ಇಲ್ಲಿ ಹೋಗಿರ್ಬೋದ ಶೆಟ್ಟಿ ಇಲ್ಲೇ ಊರಾಗ ನೋಡಿ ನಂದ ಭಾಳ ಮಾಡ್ಯಾವ. ನಮ್ಮ ದೋಸ್ತನ ಹೊಲದ ಕಡೆ ಹೋಗಿರ್ಬೋದನ ನೋಡಮ್ಮ. ಅಲ್ಲ ಅವ ಶೆಟ್ಟಿ ಇಲ್ಲೇ ರೋಡ್ ಸೈಡ್ ಹಳದ ದಂಡಿ ನೋಡಿ ನಂದ. ಎಲ್ಲಿ ಅಂತ ಹುಡುಕ್ಬೇಕೆಲ್ಲ ಮುಗಿದೋತ. ಅಬ್ಬಾಬ ಈಕಿಗೆ ಎಷ್ಟಾರ ಸೊಕ್ಕ ಹೆಚ್ಚಾಗಿರ್ಬೇಕಂತಿ ನಾನು. ನನ್ನ ಮನೆ ಮಾನ ಮರದೆಲ್ಲ ಕಾದಾಕ್ಬಿಟ್ಲಿಕ್ಕೆ. ಅವ ನೋಡು ನಮ್ಮ ದೋಸ್ತ ಅಂತ ನಂಬಿ ಬಿಟ್ಟೋಗಿನಿ. ಇಂಥ ಕೆಲಸ ಮಾಡಿಟ್ನಲ್ಲ ಅಂತೀನಿ. ಕೈಯಾಗ ಸಿಗ್ಲಿ ಅಕ್ಕಿದೈತಿ ಅವಂದೈತಿ. ನೋಡ್ತೀನಿ ಏನಾಗುತ್ತಂತ. ಏನ್ ಗೊತ್ತಾ, ನನಗೆ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ? ಕೊಡಿಸ್ತೀನಿ ತಗೋ. ನಿನ್ಕಿನ ಏನು ಹೆಚ್ಚಿಂದ 500 ರೂಪಾಯಿದಲ್ಲ, ನನ್ಗೊಂದ್ 10-15 ರೂಪಾಯಿದ್ ಬೇಕು ಒಂದ್ ಸೀರೆ ದುಡ್ಡು. ಅಷ್ಟ್ ಚೆನ್ನಾಗಿರೋದು ಗ್ರ್ಯಾಂಡ್ ಸೀರೆ, ರೇಷ್ಮೆ ಸೀರೆ ಕೊಡಿಸ್ತೀಯಾ? ರೇಷ್ಮೆ ಸೀರೆಗೆ ನೀವು ಇಲ್ಕಲ್ಲ ಸಿಗ್ತಾವ 16 ಮಾಡದ್ದು ಬಂಗಾರ ಅಂತ ಸೀರೆ. ಹೌದಾ? ಅಲ್ಲಿ ತರೋಣ ಅಂತ. ಸರಿ. ಏನ್ ಗೊತ್ತಾ, ನನ್ ಗಂಡ ಮೊನ್ನೆ 100 ರೂಪಾಯಿ ಸೀರೆ ಕೊಡ್ಸು ಅಂತಂದ್ರೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನಾಟಕ ಮಾಡ್ತಾನೆ ಗೊತ್ತಾ. ಅದಕ್ಕೆ ಕೆಲ್ಸ ಮಾಡಿ ಹೋಗು ಅಂತ ಓಡಿಸ್ಬಿಟ್ಟೆ ಅವನನ್ನ. ನೀನ್ ಕೊಡ್ಸು ಆಯ್ತಾ? ಇಲ್ಲಿವರೆಗೂ ನಂಗೆ ಯಾರು ಸೀರೆ ಕೊಡ್ಸಿಲ್ಲ ಗೊತ್ತಾ. ನೀನ್ ಕೊಡ್ಸು ಸರಿನಾ? ಆಯ್ತು ಕೊಡ್ಸೋಣಂತ. ಹೌದು, ಅದ್ ಯಾರು ನಿನ್ ಗಂಡ? ಏನ್ ಈ ಕಡೆ ಬರಂಗ್ ಕಾಣ್ತಾನ? ನೋಡು ನಿನ್ ಗಂಡ ಅನ್ಸುತ್ತ. ನೋಡು. ಹೌದು ನಿನ್ ಗಂಡ. ಅವನಿಗೆ ಕೆದ್ರಕೊಂತ್ಯಾ? ಕುತ್ಕೋ, ನಾನ್ ಇಲ್ವಾ ಮಾತಾಡ್ತೀನಿ. ಅವ್ನ ಏನಾದ್ರು ಎಕ್ಸ್ಟ್ರಾ ಮಾತಾಡಿದ್ರೆ ನಾನ್ ಇದೀನ್, ತಲೆ ಕೆಡ್ಸ್ಕೋಬೇಡ ಆಯ್ತಾ? ಆರಾಮಾಗಿರು. ಆಮೇಲೆ ಅವ್ರ ಅಪ್ಪ ಬರ್ಲಿ, ತಲೆ ಕೆಡ್ಸ್ಕೋಬೇಡ. ನೀ ಅಂಜಬೇಡಿ, ಸುಮ್ ಕುತ್ಕ. ಭಯ ಆಗುತ್ತೋ ದೋಸ್ತದನವ. ನಾನಿಲ್ವಾ? ಮಾನಿಲ್ಲ ಮರದಿಲ್ಲ ಹೆಂಗ್ ಕುಂತ ರೋಡಿಗೆ. ಅಲ್ಲ ಮನೆಗಿರೋ ಬಿಟ್ಟು ಇಲ್ಲಿ ಬಂದು ಏನ್ ಮಾಡಕತ್ತಿ? ನನ್ ಇಷ್ಟ, ನಾನ್ ಯಾರ ಜೊತೆನಾರ ಕುತ್ಕೊಂತೀನಿ. ನಿನ್ಗೇನ್ ಪ್ರಾಬ್ಲಮ್? ಅಲ್ಲ ಒಟ್ಟಿಗೆ ಏನ್ ತಿಂತಿ ತಿನ್ನದಾರ? ಎಲ್ಲರೂ ಏನ್ ತಿಂತಾರಲ್ಲ ನಾನು ಅದನ್ನೇ ತಿಂತೀನಿ. ನೀನು ಎಲ್ಲರೂ ತಿನ್ನೋದು ತಿನ್ನಂಗಿಲ್ಲ. ನೀ ಏನ ಬ್ಯಾರೆ ಏನ ತಿಂತಿದಿ? ನಿನಗ ಮಾನ ಮರ್ಯಾದಿ ಏನು ಇಲ್ಲ. ಯಾಕ ಹಿಂಗ್ ಜಗಳ ಮಾಡ್ತಾ ಇದೀಯ? ನನ್ಗೆ ಯಾರು ಇಷ್ಟ, ನಾನು ಅವ್ರ ಜೊತೆ ಕುತ್ಕೊಂಡಿದ್ದೀನಿ. ನಿನಗೇನ್ ಪ್ರಾಬ್ಲಮ್ ಹೇಳು? ನಿನಗ ನೋಡು, ನೀನ ಅವನಿಗೆ ಭಯ ಅವಶ್ಯಕತೆ ಇಲ್ಲ. ನಾನು ಅವನನ್ನ ಇಷ್ಟ ಪಡ್ತಾ ಇದೀನಿ, ನಾನು ಅವನ ಜೊತೆನೆ ಇರ್ತೀನಿ. ನೀನು ಕೂಡ ಸಿಟಿಗೆ ಹೋಗಿದ್ದಲ್ಲ, ಅಲ್ಲಿ ಯಾವಳ ಜೊತೆ ಇದ್ ಬಂದೆ? ನಾನು ಕಂಡಲ್ಲ
ಇದು ಮಾಡಕ ನಿಂತರ ಬೀದಿ ನಾಯಿ ಅಲ್ಲ ನಾನು. ಏ ಅಪ್ಪ, ಬೀದಿ ನಾಯೋ ಉಷ್ಣಯೋ ಅದೆಲ್ಲ ಗೊತ್ತಿಲ್ಲ. ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತಂತ ಯಾವನಿಗೆ ಗೊತ್ತು? ನಾನೇನಾರ ಬಂದ್ ನೋಡಿದ್ನ? ಇಲ್ಲ ತಾನೆ. ನೀನು ಬೆಂಗಳೂರಲ್ಲಿ ಯಾರ ಜೊತೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೆಂಗಿದ್ದು ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗೆ ಹೆಂಗ ಇಷ್ಟ ನಾನು ಅವನ ಜೊತೆ ಇದ್ದೀನಿ. ನಾನು ಇವನನ್ನ ಲವ್ ಮಾಡ್ತೀನಿ, ನಾನು ಇವ್ನ ಜೊತೆ ಇದ್ದೀನಿ ಅಷ್ಟೇ. ನೋಡ, ಇಲ್ಲಿ ರೋಡ್ ಸೈಡ್ ಆಗುತ್ತಾ, ಹೋಗೋರು ಬರೋರೆಲ್ಲ ನೋಡ್ತಾರ. ಇಲ್ಲಿ ಮಾತಾಡಿಕಂತ ಕೂರ ಸರಿಯಲ್ಲ. ಬಾ ಮನಿಗೆ ಹೋಗಿ ಮಾತಾಡಂಬ. ನಾನ್ ಬರಲ್ಲ, ಕೈ ತೆಗಿ. ನಾನ್ ಬರಲ್ಲ ಅಷ್ಟೇ. ನಾನು ಇವನನ್ನ ಇಷ್ಟ ಪಡ್ತಾ ಇದೀನಿ. ನಿನ್ ನನ್ ಕೈ ಹಿಡಿಯೋ ಅರ್ಹತೆ ನಿನಗಿಲ್ಲ. ಊರವ್ರು ಏನ್ ಅನ್ಕೊಂತಾರಂದ್ರೆ ನಾನೇನ್ ಮಾಡ್ಲಿ? ನನ್ಗೆ ಹೆಂಗ್ ಇಷ್ಟನೋ ನಾನು ಹಂಗ್ ಬದುಕ್ತಾ ಇದೀನಿ. ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಅನ್ಕೊಂಡ್ ಬರ್ಕಾಗತ್ತಾ? ನೀನು ಕರೆಕ್ಟ್ ಆಗಿದ್ರೆ, ನೀನು ಸಾಲ ಮಾಡ್ಕೊಂಡಲೆ ಚೆನ್ನಾಗಿದ್ದಿದ್ರೆ ನಾನು ನಿನ್ ಜೊತೆ ಬದುಕ್ತಾ ಇದ್ದೆ. ನೀನ್ ಅಷ್ಟೇ ಸಾಲ ಮಾಡ್ಕೊಂಡು ಊರ್ ಬಿಟ್ಟರೆ ನಾನೇನ್ ಮಾಡ್ಲಿ? ನಾನು ಒಬ್ರೇ ಇರಕ್ಕಾಗತ್ತಾ? ನನ್ಗೊಬ್ಬ ಬಾಯ್ ಫ್ರೆಂಡ್ ಬೇಕಿತ್ತು, ನನ್ಗೆ ಇವ್ನ್ ಸಿಕ್ಕಿದ್ದಾನೆ, ಇವ್ನ ನನ್ನ ಚೆನ್ನಾಗ್ ನೋಡ್ಕೊಂತಾನೆ. ನೋಡು, ನಾನು ದುಡ್ಯಾಕ್ ಹೋಗಿದ್ದು ಮತ್ತೆ ನೀನು ನಾನು ಚಲೋ ಇರ್ಲಿ ಸಾಲ ಎಲ್ಲ ತೀರಿಂದಂತ. ನಾನು ಒಬ್ಬೊಂದ್ ಸಲಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಮನೆಗೆ ಎಷ್ಟು ಜನ ಬರ್ತಾ ಇದ್ರು ಗೊತ್ತಾ? ದಿನಕ್ಕೊಂದ್ 10-15 ಜನ ಬರ್ತಿದ್ರು ಸಾಲ ಬೇಕು ಅಂತ. ಹೌದು, ಅದ್ ಎಷ್ಟೊಂದ್ ಸಲ ಯಾಕೆ ಮಾಡ್ಕೊಂಡಿದ್ದೆ ಹೇಳು? ನಿನಗೋಸ್ಕರ ನೀನ್ ಸಾಲ ಮಾಡ್ಕೊಂಡಿದ್ದೆ. ಮತ್ ನಾನ್ ಯಾಕೆ ಸಾಯ್ಬೇಕಿತ್ತು? ಇವ್ನ 1 ರೂಪಾಯಿ ಸಾಲ ಮಾಡ್ಕೊಂಡಿದ್ರೆ, ಇವ್ನ ದುಡ್ಡಿದೆ, ನನ್ನ ಪ್ರೀತಿ ಕೊಟ್ಟು ಚೆನ್ನಾಗ್ ನೋಡ್ಕೊಂತ ನಾನು ಇವ್ನ ಜೊತೆ ಇದ್ದೀನಿ. ಒಳ್ಳೆ ದೋಸ್ತ, ನೋಡು, ನಾನು ನಿನ್ ಒಂದ್ ಮಾತು ಹೇಳ್ತೀನಿ. ಈ ಹೆಣ್ಣನ್ ಮಾತ್ರ ನಂಬಕ್ ಹೋಗ್ಬೇಡ. ನಿನಗ ಚಲೋ ಏನ್ತಿದಾಳ ಮನ್ಯಾಗ. ಇಂತ ನಾಯಿ ಸವಸ ಯಾಕೆ ಮಾಡ್ತಿ? ಅಲೋ, ನಾನೇನ್ ನಾಯಿ ಅಲ್ಲ. ಇವನ್ಗೂ ನಾನಂದ್ರೆ ಇಷ್ಟ, ನನಗೂ ಇವನಂದ್ರೆ ಇಷ್ಟ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದಕ್ಕೆ ನಾವ್ ಇದೀವಿ. ನೀನೆಂದಕ್ಕಲ್ಲಿ ಜಗಳ ಮಾಡೋದು? ನಿನ್ ಲೈಫ್ ನೀನ್ ನೋಡ್ಕೊ ಹೋಗು, ನನ್ ಲೈಫ್ ನಾನು ನೋಡ್ಕೊಂಡಿದೀನಿ. ನಿನ್ ಬುದ್ಧಿ ನನಗೆ ಈಗ ಗೊತ್ತಾತಲ್ಲ, ಇದು ಬರೋಬ್ಬರಿ ಆತೀಗ. ಇನ್ನು ಸ್ವಲ್ಪ ದಿವ್ಸ ಹೋಗಿದ್ ಗೊತ್ತಾಗ ನಾನು ಯಾಕೆ ಈ ತರ ಬುದ್ಧಿ ಮಾಡ್ಕೊಂಡೆ ಅಂತ ನೀನು ಥಿಂಕ್ ಮಾಡಿ, ಯೋಚನೆ ಮಾಡು. ನಾನ್ ನಿನ್ ಮದ್ವೆ ಆಗ್ಬೇಕಾದ್ರೆ ನಾನ್ ನಿನ್ ಜೊತೆ ಚೆನ್ನಾಗಿದೆ ತಾನೆ? ನಾನ್ ಯಾವಾಗ ನಿನ್ ಇಷ್ಟಪಟ್ಟು ಹೇಳು? ನೀನ್ ಊರ್ ಬಿಟ್ಟೋದಾಗ ನೀನ್ ಯಾಕೆ ಊರ್ ಬಿಟ್ಟು ಹೋಗ್ಬೇಕಿತ್ತು? ಅದ್ರಲ್ಲೂ ನೀನ್ ಅಷ್ಟು ಸಲ ಯಾಕೆ ಮಾಡ್ಕೋಬೇಕು ಹೇಳು? ನೀನ್ ಅಷ್ಟು ಸಾಲ ಮಾಡ್ಕೊಂಡೆ, ಸಾಲ ತೀರ್ಸ್ಬೇಕಂತ ನನ್ನ ಬಿಟ್ಟೋದೆ. ಕಟ್ಕೊಂಡಿರೋ ಬಿಟ್ಬಿಟ್ಟು ನೀನ್ ಹೋದೆ. ಅದಕ್ಕೆ ನಾನು ಇವನ್ ಲವ್ ಮಾಡ್ದೆ. ನೀನ್ ಎಂದಕ್ ಬಿಟ್ಟು ಹೋಗ್ಬೇಕಿತ್ತು? ಸಾಲ ಎಲ್ಲ ನೀನ್ ಮಾಡ್ಕೋ, ತೀರ್ಸೋದಕ್ ಮಾತ್ರ ನಾನ್ ಬರ್ಬೇಕಾ? ನೀನ್ ಯಾವ ಸೀಮೆ ಗಂಡ್ಸು? ನನ್ನನ್ ಕೆಲ್ಸಕ್ ಹೋಗು ಅಂತ ಹೇಳ್ತಿಯಲ್ಲ. ಸಾಕ್ ಬಿಡು, ಇದ್ರ ಮೇಲೆ ಏನು ಮಾತಾಡಕ್ ಹೋಗ್ಬೇಡ ನೀನು. ನೋಡು, ಲಾಸ್ಟ್ ಹೇಳ್ತಾ ಇದೀನಿ, ಇನ್ಯಾವತ್ತು ನನಗೆ ಮುಖ ತೋರಿಸ್ಬೇಡ. ನಾನ್ ಇವನ್ ಜೊತೆ ಚೆನ್ನಾಗಿದ್ದೀನಿ. ನೀನು ಬೇರೆ ಯಾರನ್ನಾರ ನೋಡ್ಕೊ ಹೋಗು. ಅವಳು ನಿಂಗೆ ಗೊತ್ತಲ್ಲ ನಿನ್ ಕ್ಯಾರೆಕ್ಟರ್ಗೆ ಎಂತರ್ ಸಿಗ್ತಾರೆ ಅಂತ. ಅಂತರ್ ಸಿಗ್ತಾರೆ, ಹೋಗು. ನೋಡು, ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನ್ ನಿನ್ ಜೊತೆ ಇರ್ತೀನಿ, ಆಯ್ತಾ? ಎಂತ ಹಣೆ ಬಾರ ಆಗಿತ್ತಪ್ಪ ನನ್ನ ಜೀವನದಾಗ. ನನ್ನ ಬಳೆ ಬೇಸಿಲ್ಲ ಅಂತೀನಿ ನಾನು. ಇಲ್ಲಿ ನಾನ ತಪ್ಪು ಮಾಡಿಬಿಟ್ನೆ ಅನ್ಸ್ತೀನಿ. ಮದುವೆ ಮಾಡಿ ಅದ್ ಮಾಡ್ಕೊಂಡೆ, ಸಾಲ ಮಾಡಿ ಮಾಡ್ಕೋಬಾರ್ದು ನಾನು. ಮದುವಿನ ಸಾಲ ಮಾಡಿ ಮಾಡ್ಕೊಂಡಕೋದಲ್ಲಿ ಇಷ್ಟೆಲ್ಲ ಅನಾಹುತ ಆಗಿದ್ದು. ನಾನು ನನ್ನ ಹೆಂಡತಿಗೆ ಅನ್ನೋದು ತಪ್ಪ. ನಾನು ಅಂತಿಪ್ಲಕ್ ಮೈ ತುಂಬ ಸಾಲ ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ. ವಯಸ್ಸಿಗೆ ಬಂದಿರೋ ಹೆಂಡ್ತಿನ ಮನೆ ಬಿಟ್ಟು ಇನ್ನೇನಾಗುತ್ತದ? ಆಶೆ ಯಾರ್ಯಾರು ಹುಟ್ಟದ? ನನ್ನ ಸಿಟ್ಟು ತಗೊಂಡು ಹೆಂಡತಿ ಮೇಲೆ ಹಾಕಿರ ಬರೋದಾರ ಏನು? ಭಾಳ ತಪ್ಪು ಮಾಡಿಬಿಟ್ಟೆ ನಾನು. ಮದುವೆ ಮಾಡ್ಕೊಂಡೆ ನನ್ನ ಕೂಡ ದುಡೇ ಹೆಂಡ್ತಿನಾರ ಮಾಡ್ಕೊಂಡಿದ್ರೆ ಅದಾರ ನನ್ನ ಜೀವನ ಒಂದ್ ಕಡೆ ಸ್ವಾರ್ಥಕ್ಕೆ ಹಾಕಿತ್ತು. ಅದನ್ನೇ ಇಲ್ಲ. ಈಕೆಯಿಂದ ನನ್ನ ಜೀವನದಾಗ ಒಂದು ಪಾಠ ಕಲಿತೆ ನಾನು. ಇನ್ನು ಮೇಲೆ ನನ್ನ ದೋಸ್ತರಿಗೆಲ್ಲ ಹೇಳ್ಬಿಡ್ತೀನಿ, ನೀವು ಮದುವೆ ಅಂತ ಆಗೋದಾದ್ರ ದಯವಿಟ್ಟು ಸಾಲ ಮಾಡಿ ಮದುವೆ ಮಾಡ್ಕೊಬೇಡ್ರಿ. ಹಂಗೂ ಸಾಲ ಮಾಡಿ ಮದುವೆ ಮಾಡ್ಕೊಳಂಗಿದ್ರ ದುಡೇ ಹೆಂಡ್ತಿನ ನೋಡಿ ಮಾಡ್ಕೇರಿ. ದುಡಿಲಾರ್ದನ ಅದ್ರ ಚಂದ ನೋಡಿ ಮಾಡ್ಕೊಂಡ್ರ ನನಗಾದಗತ್ತಿನ ನಿಮ್ಗ ಆಗಿ ಹೋಗುತ್ತ. ಏನು ಮಾಡಕ್ಕಿಲ್ಲ. ನನ್ನ ಹಣೆ ಬಾರಿ ಇಷ್ಟ ಐತೆ ಏನು ಎಲ್ಲ ದೇವ್ರ ಇಟ್ಟಂಗಾಗತ್ತ. ವಿದ್ಯೆ ಅಂತಂತೂ ನಮ್ಮ ದೋಸ್ತನಿಂದ ಓದ್ಲು. ನನ್ನ ಹಣೆ ಬಾರ್ದಾಗ ಏನು ಬರ್ದಿತ್ತು ಅದು ಆಗಾಗತ್ತ. ವಿದ್ಯಾಟ ಯಾರಿಂದನೂ ತಪ್ಸಕ್ಕಾಗಲ್ಲ.